8 ಮಂದಿ ಜಲಸಮಾಧಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನು ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. 8 ಮಂದಿ ಸಾವಿಗೀಡಾದ ಸುದ್ದಿ ತಿಳಿದು ಸಂಕಟ ಆಗಿದೆ. ಇದೊಂದು ಅತ್ಯಂತ ದುರದೃಷ್ಟಕರ ಹಾಗೆ ನೋವಿನ ಘಟನೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ನದಿಯಲ್ಲಿ ಕಾಣೆಯಾದವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಇದೊಂದು ಅತ್ಯಂತ ದುರದೃಷ್ಟಕರ, ಕರುಳು ಹಿಂಡುವಂತಹ ದೃಶ್ಯ. ಈ ರೀತಿಯಾಗಿ ಆಗಬಾರ್ದಿತ್ತು, ಆಗಿದೆ. 5 ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ ಮೃತರ ಕುಟುಂಬಕ್ಕೆ. 8 ಮಂದಿ ಸಾವಿಗೀಡಾದ ಸುದ್ದಿಯನ್ನ ತಿಳಿದು ಸಂಕಟ ಆಗಿದೆ ಅಂತ ಕೂಡ ಹೇಳಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಕುರಿತಾಗಿ ಮಾತನಾಡಿದ್ದಾರೆ. ಇಂಜೂರ್ಡ್ ಆಗಿದ್ದಾರೆ, ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸತ್ತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಮಕ್ಕಳ ವೈದ್ಯ ಫೋನ್ ಮಾಡಿದ್ರು. 5 ಲಕ್ಷ ಕೊಡಿ, ಅನೌನ್ಸ್ ಮಾಡಿ ಅಂತ ಹೇಳಿದ್ರು. ಮತ್ತು ಯಾರು ಇಂಜೂರ್ಡ್ ಆಗಿದ್ದಾರೆ ಅವರು ಇನ್ನೂ ಬದುಕಿದ್ದಾರೆ, ಅವರಿಗೆ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ಜನ ಸತ್ತಿದ್ದಾರೆ, ಇಬ್ಬರು ಇಂಜೂರ್ಡ್ ಆಗಿದ್ದಾರೆ, ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸತ್ತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಮಕ್ಕಳ ವೈದ್ಯ ಫೋನ್ ಮಾಡಿದ್ರು. 5 ಲಕ್ಷ ಕೊಡಿ, ಅನೌನ್ಸ್ ಮಾಡಿ ಅಂತ ಹೇಳಿದ್ರು. ಮತ್ತು ಯಾರು ಇಂಜೂರ್ಡ್ ಆಗಿದ್ದಾರೆ ಅವರು ಇನ್ನೂ ಬದುಕಿದ್ದಾರೆ, ಅವರಿಗೆ ಅವಘಡ ವೇಳೆ ಒಬ್ಬರಿಗೊಬ್ಬರು ಕೈ ಹಿಡಿದು ನಿಂತಿದ್ರು. ಎಲ್ಲರೂ ಕೂಡ ನೀರಿನ ಸೆಳೆತದಿಂದ ಎಲ್ಲರೂ ಕೂಡ ಕೊಚ್ಚಿ ಹೋಗಿದ್ದಾರೆ. ಒಬ್ಬರಿಗೊಬ್ಬರು ಕೈ ಹಿಡಿದು ಎಲ್ಲರೂ ಕೂಡ ನದಿಗೆ ಇಳಿದಿದ್ರು. ನದಿ ಮಧ್ಯ ಭಾಗದಲ್ಲಿ ಕಪ್ಪೆ ಚುಪ್ಪನ್ನ ತರೋದಕ್ಕೆ ಹೋಗಿದ್ರು. ನಿನ್ನೆ ರಾತ್ರಿ ಈ ಕಡೆ ತುಂಬಾನೇ ಮಳೆ ಆಗ್ತಾ ಇತ್ತು. ಇಂಥ ವೇಳೆಯಲ್ಲಿ ಕಪ್ಪೆ ಚುಪ್ಪು ತರೋದಕ್ಕೆ ಹೋಗಬಾರ್ದಿತ್ತು. ಘನಘೋರ ದುರಂತದ ಭಯಾನಕ ಕ್ಷಣವನ್ನ ಅಲ್ಲಿನ ಸ್ಥಳೀಯರು ಇದೀಗ ಬಿಚ್ಚಿಟ್ಟಿದ್ದಾರೆ. ಏನಾಯ್ತು, ಹೇಗಾಯ್ತು ಅನ್ನೋದನ್ನ ಸ್ಥಳೀಯರು ಹೇಳಿರುವಂಥದ್ದು. ಅವಘಡದ ವೇಳೆ ಒಬ್ಬರಿಗೊಬ್ಬರು ಕೈ ಹಿಡಿದು ನಿಂತಿದ್ರಂತೆ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂಥದ್ದು ನೋಡಿ, ನಿನ್ನೆ ರಾತ್ರಿ ಮಳೆ ಬೇರೆ ಆಗಿದೆ ಅಲ್ಲಿ. ಅದು ಅವ್ರಿಗೂ ಕೂಡ ಗೊತ್ತಿತ್ತು, ಯಾಕಂತ ಅಂದ್ರೆ ಅಲ್ಲಿ ಅವರೇ ಹತ್ರದವ್ರೆ, ಆದ್ರೂ ಕೂಡ ನದಿಗೆ ಇಳಿದಿದ್ದಾರೆ. ಚೈನ್ ಲಿಂಕ್ ಬರುತ್ತಲ್ಲ, ಆ ರೀತಿಯಾಗಿ ಕೈಯನ್ನ ಹಿಡಿದು ಮಧ್ಯಭಾಗದಲ್ಲಿ ಕಪ್ಪೆ ಚುಪ್ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನದಿಗೆ ಇಳಿದಿರುವಂಥದ್ದು. ಸ್ವಲ್ಪ ಅವರು ಕೂಡ ಯೋಚನೆ ಮಾಡಬೇಕಾಗಿತ್ತು, ಯಾಕಂತ ಅಂದ್ರೆ ಈ ರೀತಿಯಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ನೀರಿನ ಹರಿವು ಜಾಸ್ತಿ ಇರುತ್ತೆ, ಹೋಗಬಾರ್ದು ಅನ್ನೋದನ್ನ ಅವರು ಕೂಡ ಯೋಚನೆ ಮಾಡಬೇಕಾಗಿತ್ತು. ಆದ್ರೆ ಯೋಚನೆ ಮಾಡಿಲ್ಲ. ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಎಲ್ಲರೂ ಕೂಡ ನದಿಗೆ ಇಳಿದಿದ್ದಾರೆ. ನದಿಯ ಮಧ್ಯಭಾಗದಲ್ಲಿ ಕಪ್ಪೆ ಚುಪ್ಪನ್ನ ತರೋದಕ್ಕೆ ಹೋಗಿದ್ರು. ಯಾವಾಗ ನೀರಿನ ಹರಿವು ಜಾಸ್ತಿ ಆಗಿದೆ, ಎಲ್ಲರೂ ಕೂಡ ನದಿಯಲ್ಲಿ ಕೊಚ್ಕೊಂಡು ಹೋಗಿರುವಂಥದ್ದು. ಘನಘೋರ ದುರಂತದ ಭಯಾನಕ ಕ್ಷಣವನ್ನ ಅಲ್ಲಿನ ಸ್ಥಳೀಯರು ಬಿಚ್ಚಿಟ್ಟಿದ್ದಾರೆ. ಇದೀಗ ಏನಾಯ್ತು, ಹೇಗಾಯ್ತು ಅಂತ. ಮಳೆ ತುಂಬಾ ಸುರಿದಂತ ಸಂದರ್ಭದಲ್ಲಿ ನೀರಿನ ಹರಿವು ಜಾಸ್ತಿ ಆಗಿದೆ, ಹಾಗಾಗಿ ಈ ರೀತಿಯಾದಂತಹ ಘನಘೋರ ದುರಂತ ಸಂಭವಿಸಿರುವಂಥದ್ದು. ಈಗ ಆಲ್ರೆಡಿ ಸಿಎಂ ಸಿದ್ದರಾಮಯ್ಯನವರು ಸಂತಾಪವನ್ನು ಸೂಚಿಸಿದ್ದಾರೆ. ಮೃತ ಕುಟುಂಬಗಳಿಗೆ ಪರಿಹಾರ ಧನವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಇಡೀ ಶಿರಾಲಿಯಲ್ಲಿ ಮಡುಗಟ್ಟಿದೆ ಆಕ್ರಂದನ. ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಿದ್ದಾರೆ. ಜಂಟಿ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮೀನುಗಾರರ ಜೊತೆಗೂಡಿ ಅಲ್ಲಿ ಇನ್ನು ನಾಪತ್ತೆಯಾಗಿರುವಂತಹ ಇಬ್ಬರಿಗಾಗಿ ಶೋಧ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಸ್ಥಳೀಯರೆಲ್ಲರೂ ಕೂಡ ಅಲ್ಲಿ ಜಮಾಯಿಸಿದ್ದಾರೆ. ಯಾಕಂತ ಅಂದ್ರೆ ಒಂದೇ ಕುಟುಂಬದ 8 ಜನ ಸಾವನ್ನಪ್ತಾರೆ. ಅದರಲ್ಲಿ 4 ಜನನ ರಕ್ಷಣೆ ಮಾಡಿದ್ದಾರೆ. ಪಾಪ ಸ್ಥಳಕ್ಕೆ ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಸಿಗ್ತಾ ಇದೆ, ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇನ್ನು ಗಾಯಾಳುಗಳ ಸ್ಥಿತಿಯೂ ಕೂಡ ಗಂಭೀರವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ, ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಆದ್ರೂ ಕೂಡ ಪರಿಸ್ಥಿತಿ ಗಂಭೀರ ಆಗಿದೆ. 8 ಮೃತದೇಹಗಳು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ರವಾನೆಯಾಗಿದೆ. ಆಸ್ಪತ್ರೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಮೃತರ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದ್ದಾರೆ ಸಚಿವರು. ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮಂಕಾಳು ವೈದ್ಯ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ನೀಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಆದ್ರೂ ಕೂಡ ಅವರ ಪರಿಸ್ಥಿತಿ ಅನ್ನೋದು ಅಲ್ಲಿ ಒಂದ್ ರೀತಿ ಹದಗೆಟ್ಟಿರುವಂಥದ್ದು. ಯಾಕಂತ ಅಂದ್ರೆ ನೀರಿನಲ್ಲಿ ಮುಳುಗದಂತ ಸಂದರ್ಭದಲ್ಲಿ ಒಂದ್ ಕಡೆನಲ್ಲಿ ಧೈರ್ಯ ಅನ್ನೋದಿರಬೇಕು. ಧೈರ್ಯ ಇರಲಿಲ್ಲ ಅಂತ ಅಂದ್ರೆ
ಆಟೋಮೆಟಿಕ್ ಆಗಿ ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇದೀಗ ಅವರನ್ನ ರಕ್ಷಣೆ ಮಾಡಿದ್ರು ಕೂಡ, ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ, ಚಿಕಿತ್ಸೆ ಕೊಡಿಸ್ತಾ ಇದ್ರು ಕೂಡ ಅವರ ಸ್ಥಿತಿ ಗಂಭೀರ ಆಗಿರುವಂಥದ್ದು. ಅಲ್ಲಿಗೆ ಹೋಗಿದ್ದಾರೆ ಸಚಿವರು, ಅವರು ಕೂಡ ಹೇಳಿರುವಂಥದ್ದು, ಮಾಂಕಾಳು ವೈದ್ಯರು ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ, ಏನಾಯ್ತು ಹೇಗಾಯ್ತು ಅಂತ. ಚಿಕಿತ್ಸೆಯನ್ನ ಕರೆಕ್ಟಾಗಿ ಕೊಡಿ, ಗಾಯಾಳುಗಳಿಗೆ ಸೂಕ್ತ ಚಿಕಿತ್ಸೆಯನ್ನ ಕೊಡಿ ಅಂತ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಮಳೆ ಬಂದಂಥ ಹಿನ್ನೆಲೆಯಲ್ಲಿ ಹರಿವು ಜಾಸ್ತಿಯಾಗಿ, ನೀರಿನ ಹರಿವು ಜಾಸ್ತಿಯಾಗಿ ಈ ರೀತಿಯಾದಂತಹ ದುರಂತ ಸಂಭವಿಸಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆ ಭಟ್ಕಳ ಬಳಿಯ ತಟ್ಟೆಹಕ್ಕಲು ಬಳಿ ನಡೆದಿರುವಂತಹ ಘಟನೆ ಇದು. ಒಂದೇ ಕುಟುಂಬದ 14 ಜನ ಎಲ್ಲರೂ ಕೂಡ ನದಿ ನೀರಿಗೆ ಇಳಿದಿದ್ದಾರೆ ಕಪ್ಪೆ ಚುಪ್ಪನ ತೆರೆಯೋದಕ್ಕೆ. ಚೈನ್ ಲಿಂಕ್ ರೀತಿಯಲ್ಲಿ ನದಿಗೆ ಇಳಿದಿದ್ದಂಥದ್ದು. ಎಲ್ಲರೂ ಕೂಡ ಕೈಯನ್ನ ಹಿಡಿದು ಮಧ್ಯಭಾಗದಲ್ಲಿ ಕಪ್ಪೆ ಚುಪ್ ಸಿಗುತ್ತೆ ಅಂತ ಹೋಗಿದ್ದಾರೆ. ಆದರೆ ನೀರಿನ ಹರಿವು ಜಾಸ್ತಿ ಆಗಿರೋದ್ರಿಂದ ನೀರು ರಭಸವಾಗಿ ಬಂದಿದೆ, ಹಾಗಾಗಿ ಕೊಚ್ಕೊಂಡು ಹೋಗಿದ್ದಾರೆ. ಈಗ ಆಲ್ರೆಡಿ 8 ಜನ ಸಾವನ್ನಪ್ಪಿರುವಂಥದ್ದು. ಒಬ್ಬ ಪುರುಷ ಸೇರಿ 7 ಮಹಿಳೆಯರು ಸಾವನ್ನಪ್ಪಿದ್ದಾರೆ. 2 ನಾಪತ್ತೆಯಾಗಿದ್ದಾರೆ. ಇನ್ನೂ ಕೂಡ ಅವ್ರು ಏನಾಗಿದ್ದಾರೆ, ಬದುಕಲು ಉಳಿದಿದ್ದಾರಾ ಅಥವಾ ಅವರು ಕೂಡ ಮೃತ ಆಗಿದ್ದಾರಾ ಗೊತ್ತಿಲ್ಲ. ಶೋಧ ಕಾರ್ಯ ಮುಂದುವರಿತಾ ಇದೆ. ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇದೆ. ಸ್ಥಳೀಯರು, ಅಗ್ನಿಶಾಮಕ ಸಿಬ್ಬಂದಿಯಿಂದ ಆಪರೇಷನ್ ನಡೀತಾ ಇದೆ. ದುರಂತ ಸ್ಥಳಕ್ಕೆ ಭಟ್ಕಳ ಉಪವಿಭಾಗಾಧಿಕಾರಿ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಸ್ಥಳೀಯರಿಂದ ಮಾಹಿತಿಯನ್ನ ಕೂಡ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಪಡೆದುಕೊಳ್ತಿದ್ದಾರೆ. ಅವಘಡಕ್ಕೆ ಕಾರಣ ಏನು ಅಂತ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ. ನಾಪತ್ತೆಯಾದವರಿಗೆ ಶೋಧ ಕಾರ್ಯ ಮುಂದುವರಿತಾ ಇರುವಂಥದ್ದು. ಯಾಕಾಗ ಅವಘಡ ಸಂಭವಿಸಿದೆ ಅನ್ನೋ ನಿಟ್ಟಿನಲ್ಲಿ ಇದೀಗ ಮಾಹಿತಿಯನ್ನ ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಮಾಹಿತಿಯನ್ನ ಕೂಡ ಪಡೆದುಕೊಳ್ತಿದ್ದಾರೆ. ಸ್ಥಳೀಯರೊಟ್ಟಿಗೆ ಮಾತನಾಡ್ತಿದ್ದಾರೆ. ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಉಪವಿಭಾಗಾಧಿಕಾರಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಏನಾಯ್ತು, ಹೇಗಾಯ್ತು, ಪ್ರತಿಯೊಂದು ಮಾಹಿತಿಯನ್ನ ಪಡೆದುಕೊಳ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಜಂಟಿ ಕಾರ್ಯಾಚರಣೆ ನಡೀತಾ ಇದೆ. ಮೀನುಗಾರರ ಸಹಾಯವನ್ನ ಕೂಡ ತೆಗೆದುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ. ಯಾಕಂತಂದ್ರೆ ಅಲ್ಲಿ ಗೊತ್ತಿರೋವಂಥವ್ರು, ಜಾಗ ಗೊತ್ತಿರೋವಂಥವ್ರು ಬೇಕಾಗತ್ತೆ ಆ ಸಂದರ್ಭದಲ್ಲಿ. 2 ನಾಪತ್ತೆಯಾಗಿರುವಂಥದ್ದು, ಇನ್ನೂ ಕೂಡ 2 ಸಿಕ್ಕಿಲ್ಲ. ಹಾಗಾಗಿ ಅವ್ರಿಗಾಗಿ ಶೋಧ ಕಾರ್ಯ ಮುಂದುವರಿತಾ ಇರುವಂಥದ್ದು. 4 ಜನನ ರಕ್ಷಣೆ ಕೂಡ ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಅವರ ಸ್ಥಿತಿ ಅನ್ನೋದು ಗಂಭೀರ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನಡೆದಿರುವಂತಹ ಘನಘೋರ ದುರಂತ. ಓರ್ವ ಪುರುಷ ಸೇರಿ 7 ಮಹಿಳೆಯರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 14 ಮಂದಿ ನದಿಗೆ ಇಳಿದಿದ್ದಂಥದ್ದು. ಅದರಲ್ಲಿ 2 ನಾಪತ್ತೆಯಾಗಿದ್ದಾರೆ, 4 ರಕ್ಷಣೆಯಾಗಿದೆ, 8 ಜನ ಸಾವನ್ನಪ್ಪಿದ್ದಾರೆ. ಶೋಧ ಕಾರ್ಯ ಮುಂದುವರಿತಾ ಇದೆ ನಾಪತ್ತೆಯಾದವರಿಗಾಗಿ. ಸಿಎಂ ಸಿದ್ದರಾಮಯ್ಯ ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು, ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ರು ಮೃತ ಕುಟುಂಬಗಳಿಗೆ. ಮತ್ತೊಂದು ಕಡೆಯಲ್ಲಿ ಶೋಧ ಕಾರ್ಯ ಕೂಡ ಆಗ್ತಾ ಇದೆ. ಇಲ್ಲಿರುವಂತಹ ಗ್ರಾಮಸ್ಥರು, ಸ್ಥಳೀಯರು ಎಲ್ಲರೂ ಕೂಡ ಅಲ್ಲೇ ಜಮಾಯಿಸಿದ್ದಾರೆ. ಜೊತೆಯಲ್ಲಿ ಉಪವಿಭಾಗಾಧಿಕಾರಿ ಕೂಡ ಅಲ್ಲಿ ಭೇಟಿಯನ್ನ ಕೊಟ್ಟಿದ್ದಾರೆ. ಸ್ಥಳೀಯರಿಂದ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಸ್ಥಳೀಯರು ಹೇಳ್ತಾ ಇರುವಂತಹ ಪ್ರಕಾರ ನಿನ್ನೆ ರಾತ್ರಿ ತುಂಬಾ ಮಳೆ ಬಂದಿದೆ. ಮಳೆ ಅಧಿಕವಾಗಿ ಬಂದಿದ್ರಿಂದ ನೀರಿನ ಹರಿವು ಜಾಸ್ತಿ ಆಗಿದೆ. ಹಾಗಾಗಿ ಈ ಸಮಯದಲ್ಲಿ ಇಳಿಬಾರ್ದಿತ್ತು. ಅಲ್ಲೇ ಹತ್ರದವ್ರೆ ಅವರು ಕೂಡ, ಭಟ್ಕಳದ ಶಿರಾಲಿ ಮೂಲದವರು. ಗೊತ್ತಿದ್ರು ಕೂಡ ನೀರಿಗೆ ಇಳ್ದಿರುವಂಥದ್ದು ಒಂದೇ ಕುಟುಂಬದ 14 ಮಂದಿ. ಇಂಜೂರ್ಡ್ ಆಗಿದ್ದಾರೆ. ಇನ್ನಿಬ್ರು ಬಾಡಿ ಸಿಕ್ಕಿಲ್ಲ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಸತ್ತವರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ಅಲ್ಲಿ ನಮ್ಮ ಮಕ್ಕಳ ವೈದ್ಯ ಫೋನ್ ಮಾಡಿದ್ರು. 5 ಲಕ್ಷ ಕೊಡಿ, ಅನೌನ್ಸ್ ಮಾಡಿ ಅಂತ ಹೇಳಿದ್ರು. ಮತ್ತು ಯಾರು ಇಂಜೂರ್ಡ್ ಆಗಿದ್ದಾರೆ ಅವರು ಇನ್ನೂ ಬದುಕಿದ್ದಾರೆ. ಅವರಿಗೆ ಪೂರ ಖರ್ಚೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳಿದ್ದಾರೆ. ದುರಂತದಲ್ಲಿ ಮಡಿದವರ ಕುಟುಂಬದಲ್ಲಿ ಆಕ್ರಂದನ ಮುಗಿಲನ್ನ ಮುಟ್ಟಿದೆ. ತಮ್ಮವರ ನನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ ಕುಟುಂಬಸ್ಥರು. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಮುಂದೆ ಗೋಳಾಟ ನೋಡೋದಿಕ್ಕಾಗ್ತಾ ಇಲ್ಲ. ಯಾಕಂತ ಅಂದ್ರೆ ಅವರನ್ನ ಕಳೆದುಕೊಂಡು ಇದೀಗ ಮುಗಿಲನ್ನ ಮುಟ್ಟಿರುವಂಥದ್ದು ಆಕ್ರಂದನ. ದುರಂತದಲ್ಲಿ ಮಡಿದವರ ಕುಟುಂಬದಲ್ಲಿ ಆಕ್ರಂದನ ಮುಗಿಲನ್ನ ಮುಟ್ಟಿರುವಂಥದ್ದು. ಮನೆಯವರನ್ನ ನೆನೆದು ಕಣ್ಣೀರಿಡ್ತಿದ್ದಾರೆ ಕುಟುಂಬಸ್ಥರು. ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಮುಂದೆ ಗೋಳಾಟ ನೋಡೋದಿಕ್ಕಾಗ್ತಾ ಇಲ್ಲ. ಕುಟುಂಬಸ್ಥರ ಆಕ್ರಂದನ ಮುಗಿಲನ್ನ ಮುಟ್ತಾ ಇದೆ. 8 ಮೃತದೇಹಗಳು ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಕೂಡ ಮಾಡಲಾಗಿದೆ.
ಕುಟುಂಬಸ್ಥರು ಕಣ್ಣೀರನ್ನ ಇಡ್ತಿದ್ದಾರೆ. ಒಂದೇ ಕುಟುಂಬದವರು ಪಾಪ, ಎಲ್ಲರೂ ಕೂಡ 14 ಮಂದಿನೂ ಕೂಡ ಒಂದೇ ಕುಟುಂಬದವರು. ಅದರಲ್ಲಿ 8 ಜನ ದಾರುಣವಾಗಿ ಸಾವನ್ನಪ್ಪಿದ್ದಾರೆ, ಜನ ಸಮಾಧಿ ಆಗಿದ್ದಾರೆ. ಇನ್ನಿಬ್ರು ಏನಾದ್ರು ಅನ್ನೋದು ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಶೋಧ ಕಾರ್ಯ ಮಾಡ್ತಿದ್ದಾರೆ, ಮೀನುಗಾರರ ಸಹಾಯವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಗ್ನಿಶಾಮಕ ಸಿಬ್ಬಂದಿ, ಮೀನುಗಾರರು ಜಂಟಿ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆನಲ್ಲಿ ಇದೀಗ ಇನ್ನು 4 ಜನರನ್ನ ರಕ್ಷಣೆ ಕೂಡ ಮಾಡಿರುವಂಥದ್ದು. ಅವ್ರಿಗೆ ಚಿಕಿತ್ಸೆ ಕೂಡ ಮುಂದುವರಿ